ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕಕ್ಕೆ ಮತ್ತೆ ತೀವ್ರ ಹಿನ್ನಡೆಯಾಗಿದ್ದು, ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಕರ್ನಾಟಕ ಸರ್ಕಾರಕ್ಕೆ ಸೂಚಿಸಿದೆ. ಈ ಆದೇಶ ಖಂಡಿಸಿ ಕನ್ನಡ ಸಂಘಟನೆಗಳು ಹೋರಾಟಕ್ಕೆ ಇಳಿದಿದ್ದು, ಕರ್ನಾಟಕ ಬಂದ್ ಕೇವಲ ಪ್ರತಿಭಟನೆಗೆ ಸೀಮಿತವಾಗಿದೆ. ಮಂಡ್ಯದ ಕೆಲ ಭಾಗಗಳಲ್ಲಿ ಬಂದ್ ಆಗಿದ್ದು, ಮೈಸೂರಿನಲ್ಲಿ ಪ್ರತಿಭಟನೆ ಬಿಸಿ ತಟ್ಟಿದೆ. ಆಗಸ್ಟ್ 13ನೇ ತಾರೀಕು ಕಾವೇರಿ ನೀರಿನ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ಬಂದ್ಗೆ ಕರೆಯನ್ನು ಕೊಟ್ಟಿದ್ದು. ಬಟ್ ಈಗ ಬಂದ್ ಅನ್ನುವಂಥದ್ದು ಲಿಟ್ರಲಿ ಡಿಸಾಸ್ಟರ್ ಆಗಿದೆ, ಅಟ್ಟರ್ ಫ್ಲಾಪ್ ಆಗಿದೆ. ಯಾಕೆಂತಂದರೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ಗೆ ಕರೆ ಅನ್ನುವಂಥದ್ದು ಹೋಗಿತ್ತು. ರೈಟ್ ನಾವು ನಾನೀಗ ಬೆಂಗಳೂರು ಮಹಾನಗರದ ಪ್ರಸಿದ್ಧ ತಾಣವಾಗಿರುವಂತಹ ಟೌನ್ ಹಾಲ್ ಎದುರುಗಡೆ ಇದ್ದೀನಿ. ಟೌನ್ ಹಾಲಲ್ಲಿ ಅನೇಕ ಹೋರಾಟಗಳು, ಚಳುವಳಿಗಳು, ಪ್ರತಿಭಟನೆಗಳು ನಡೆಯುತ್ತೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಟೌನ್ ಹಾಲ್ ಎದುರುಗಡೆ ಯಾವುದೇ ಒಬ್ಬ ಕನ್ನಡ ಪರ ಸಂಘಟನೆಗಾರ ಇಲ್ಲ. ಯಾಕೆಂತಂದರೆ ಟೌನ್ ಹಾಲ್ ಮುಂದಕ್ಕೆ ಬಂದು ಕಾವೇರಿ ನೀರಿನ ವಿಚಾರವಾಗಿ ಹೋರಾಟವನ್ನು ಮಾಡ್ತಾರೆ, ಬಂದ್ಗೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಮತ್ತು ಬಂದ್ ಮಾಡಿಸ್ತಾರೆ ಅನ್ನುವಂತಹ ವಿಚಾರಗಳು ವ್ಯಕ್ತವಾಗ್ತಾ ಇತ್ತು. ಬಟ್ ರೈಟ್ ನಾವು ಈಗ ವಾಟಾಳ್ ನಾಗರಾಜ್ ಅವರು ಪೊಲೀಸರ ಬಂಧನಕ್ಕೆ ಒಳಗಾಗಿದ್ದಾರೆ. ಅವರ ನಿವಾಸದ ಹತ್ತಿರನೇ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು. ದಿನನಿತ್ಯ ಯಾವ ರೀತಿಯಾಗಿ ರಸ್ತೆಗಳು ಎಂಗೇಜ್ ಆಗಿರ್ತೀಯೋ ಅದೇ ರೀತಿಯಾಗಿ ರಸ್ತೆಗಳು ಎಂಗೇಜ್ ಆಗಿದೆ. ದಿನನಿತ್ಯ ಕೆಲಸಕ್ಕೆ ಹೋಗುವಂಥವರು ಆ್ಯಸ್ ಯೂಶುವಲ್ ಆಗಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ವಾಹನ ಸವಾರರು ಸವಾರಿಯನ್ನು ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಮಕ್ಕಳು ಆ್ಯಸ್ ಯೂಶುವಲಿ ಶಾಲೆಗೆ ಹೋಗ್ತಾ ಇದ್ದಾರೆ. ಶಾಲೆಗಳು ಕೂಡ ಮುಚ್ಚಿಲ್ಲ, ಶಾಲೆಗಳು ಕೂಡ ಓಪನ್ ಆಗಿದೆ ಮತ್ತು ಅಂಗಡಿ ಮುಕ್ಕಟ್ಟುಗಳಿಗೂ ಕೂಡ ಇವತ್ತು ಬ್ರೇಕ್ ಅನ್ನುವಂಥದ್ದು ಬಿದ್ದಿಲ್ಲ. ಆ್ಯಸ್ ಯೂಶುವಲಿ ಪ್ರತಿದಿನವೂ ಕೂಡ ಯಾವ ರೀತಿಯಾಗಿ ವ್ಯಾಪಾರಸ್ಥರು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಮಾಡ್ಕೊಂಡಿರ್ತಾರೆಯೋ ಅದೇ ರೀತಿಯಾಗಿ ಇವತ್ತು ಕೂಡ ವ್ಯಾಪಾರ ವಹಿವಾಟುಗಳನ್ನು ಜನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ರಸ್ತೆಗಳಲ್ಲಿ ಆಟೋಗಳು ಕೂಡ ಎಂದಿನಂತೆ ಇವತ್ತು ಬೀದಿಗಿಳಿದು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆಟೋ ಚಾಲಕರು ಕೂಡ ಬಂದಿಗೆ ಲಿಟ್ರಲಿ ಇವತ್ತು ಬೆಂಬಲವನ್ನು ನೀಡಿಲ್ಲ. ಬೆಂಗಳೂರಿನ ಎಲ್ಲೋ ಕೆಲ ಪ್ರಾಂತಗಳಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂತಹ ಕರೆಯನ್ನು ಅನೇಕ ಕನ್ನಡ ಪರ ಸಂಘಟನೆಗಳು ನೀಡಿತ್ತು. ಅಂದರೆ ವಾಟಾಳ್ ನಾಗರಾಜ್ ಬಂದ್ ಮಾಡಿಸ್ತೀವಿ ಕರ್ನಾಟಕವನ್ನು ಅಂತ ಹೇಳಿದರೆ ಅನೇಕ ಕನ್ನಡ ಪರ ಹೋರಾಟಗಾರರು ಬಂದ್ ಮಾಡೋದು ಬೇಡ, ಇನ್ಸ್ಟೆಡ್ ಆಫ್ ದ್ಯಾಟ್ ಹೋರಾಟವನ್ನು ಮಾಡೋಣ, ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡೋಣ. ಈ ಇಶ್ಯೂ ಏನಿದೆ, ಈ ಇಶ್ಯೂಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸೋಣ, ತೀವ್ರವಾದಂಥ ಹೋರಾಟ ಮಾಡೋಣ ಅಂತ ಹೇಳಿದ್ರು. ಆದರೆ ಇವತ್ತು ಹೋರಾಟದ ಲಕ್ಷಣಗಳು ಕೂಡ ಬೆಂಗಳೂರಿನಲ್ಲಿ ಕಾಣ್ತಾ ಇಲ್ಲ. KSRTC ಬಸ್ ಆಗಿರಬಹುದು, BMTC ಬಸ್ ಆಗಿರಬಹುದು, ಆಟೋಗಳಾಗಿರಬಹುದು, ಶಾಲಾ ಕಾಲೇಜುಗಳಾಗಿರಬಹುದು, ಸರ್ಕಾರಿ ಕಚೇರಿಗಳಾಗಿರಬಹುದು, ಅಂಗಡಿ ಮುಕ್ಕಟ್ಟುಗಳಾಗಿರಬಹುದು, ಪ್ರೈವೇಟ್ ಬಿಸ್ನೆಸ್ಗಳಾಗಿರಬಹುದು, ಅಥವಾ ಇಲ್ಲೇ ಟೌನ್ ಹಾಲ್ ಎದುರುಗಡೆ ಇರುವಂತಹ ಬ್ಯಾಂಕ್ಗಳಾಗಿರ್ಬೋದು, ಎಲ್ಲವೂ ಕೂಡ ಎಂದಿನಂತೆ ಆ್ಯಸ್ ಯೂಶುವಲಿ ಸ್ಟಾರ್ಟಲ್ಲಿದೆ, ಆನಲ್ಲಿದೆ. ಆ್ಯಸ್ ಯೂಶುವಲಿ ಅದರ ಕೆಲಸವನ್ನು ಅದು ಮಾಡ್ಕೊಂಡು ಹೋಗ್ತಾನೆ ಇದೆ. ಜನ ಕೂಡ ನಿರಂತರವಾಗಿ ತಮ್ಮ ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಬಂದ್ ಆಗಲ್ಲ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂತು. ಅದಾದ ಮೇಲೆ ತೀವ್ರವಾದಂತಹ ಪ್ರತಿಭಟನೆ ಇರುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬಂತು. ಆದರೆ ಈಗ ಬಂದೂ ಇಲ್ಲ, ಪ್ರತಿಭಟನೆಯೂ ಇಲ್ಲ. ಲಿಟ್ರಲಿ ಹೆಂಗಾಗಿದೆ ಅಂತಂದರೆ ಇದು ಒಂದು ಕಡೆ ವಾಟಾಳ್ ನಾಗರಾಜ್ ಅವರಿಗೆ ಎಲ್ಲೋ ಒಂದು ಹಿನ್ನಡೆ ಅಂತ ಹೇಳಬಹುದು. ನೀವು ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ. ವಾಟಾಳ್ ನಾಗರಾಜ್ ಮತ್ತು ಇನ್ನೂ ಅನೇಕ ಜನ ಕನ್ನಡ ಪರ ಸಂಘಟನೆಗಳು ಟೌನ್ ಹಾಲ್ ಮುಂದಕ್ಕೆ ಬರ್ತಾರೆ, ಇಲ್ಲಿ ಹೋರಾಟ ಮಾಡ್ತಾರೆ ಅಂತ ಹೇಳಿ ಪೊಲೀಸ್ ಬಂದೋಬಸ್ತಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈಗ ಆಲ್ರೆಡಿ 1-2 ವ್ಯಾನ್ಗಳಲ್ಲಿ, 1 BMTC ಬಸ್ಗಳಲ್ಲಿ ಪೊಲೀಸರನ್ನು ಕರೆದುಕೊಂಡು ಇಲ್ಲಿ ಬಂದೋಬಸ್ತಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಟ್ ಈಗ ಯಾವುದೇ ರೀತಿಯ ಹೋರಾಟಗಳು ಕೂಡ ಇಲ್ಲಿ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂತಂದರೆ ಹೋರಾಟ ಮಾಡುವಂತಹ ನಾಯಕನೇ ಈಗ ರೈಟ್ ನಾವು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇನ್ನುಳಿದಂತಹ ಕೆಲ ಸಣ್ಣ ಪುಟ್ಟ ಹೋರಾಟಗಾರರು ಬಂದು ಹೋರಾಟವನ್ನು ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಮತ್ತು ಅನೇಕ ಪರ ಕನ್ನಡ ಸಂಘಟನೆಗಳು ಈಗ ಆಲ್ರೆಡಿ ಬಂದಿನಿಂದ ಯೂಟರ್ನನ್ನು ಹೊಡೆದು ವಾಟಾಳ್ ನಾಗರಾಜ್ ಅವರ ಒಂದು ಕನಸಿಗೆ ಅಥವಾ ಅವರ ಹೋರಾಟದ ಶೈಲಿಗೆ, ಅವರ ಬಂದ್ ಕರೆಗೆ ಎಳ್ಳು ನೀರನ್ನು ಬಿಟ್ಟಿದ್ದಾರೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾಮನ್ ಗುರು ಜೊತೆ ಶ್ರೀನಿವಾಸ್ ವೈದ್ಯ, ಶ್ರೀವೇಗ ನ್ಯೂಸ್. ಕಾವೇರಿ ನೀರಿಗಾಗಿ ಬಂದ್ಗೆ ಕರೆ ಕೊಟ್ಟ ವಾಟಾಳ್ ನಾಗರಾಜ್ರನ್ನ ಪೊಲೀಸರು ಅವರ ಮನೆ ಬಳಿಗೆ ವಶಕ್ಕೆ ಪಡೆದಿದ್ದಾರೆ. ಹಾಗೆ ಕನ್ನಡ ಸಂಘಟನೆಗಳ ಒಕ್ಕೂಟದ ಕಾರ್ಯದರ್ಶಿ ಗಿರೀಶ್ ಗೌಡ, ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷ ರಾಜಶೇಖರ್, ರಾಜ್ಯ ಕಾರ್ಮಿಕ ಪರಿಷತ್ ರವಿ ಶೆಟ್ಟಿ ಬೈಂದೂರರನ್ನ ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದ್ದರಿಂದ ಕೆರಳಿದ ವಾಟಾಳ್ ನಾಗರಾಜ್ ತಮ್ಮ ಬಾಯಿಗೆ ಟೇಪ್ ಹಾಕಿಕೊಂಡು ವಿನೂತನ ಪ್ರತಿಭಟನೆ ಮಾಡಿದರು.
ಮೆಜೆಸ್ಟಿಕ್ನಿಂದ ತಮಿಳುನಾಡು ಕಡೆಗೆ ಹೋಗುವ ಕೆಎಸ್ಆರ್ಟಿಸಿ ಬಸ್ಸುಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು. ಪರಿಸ್ಥಿತಿ ನೋಡಿಕೊಂಡು ಬಸ್ ಸಂಚಾರಕ್ಕೆ ಅನುಮತಿ ನೀಡಲಾಯಿತು. ಗಡಿಯಲ್ಲಿ ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿ ತಮಿಳುನಾಡು ವಿರುದ್ಧ ಘೋಷಣೆ ಕೂಗಿದ್ದಾರೆ. ಯೋಜನೆಯನ್ನ ಕರ್ನಾಟಕ ಸರ್ಕಾರ ಶೀಘ್ರನೇ ಪ್ರಾರಂಭಿಸಬೇಕು ಮತ್ತು ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೆ ಮಣಿಯದೆ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಪ್ರಾರಂಭ ಮಾಡಲೇಬೇಕಾಗಿರತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ನಮ್ಮ ರಾಜ್ಯದ, ಅದರಲ್ಲೂ ಕಾವೇರಿ ಕೊಳ್ಳದ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ರಾಮನಗರದ ಜಿಲ್ಲೆಗಳಿಗೆ ರೈತರಿಗೆ ನೀರನ್ನು ಕುಡಿಯೋ ವ್ಯವಸಾಯಕ್ಕೆ ಕೊಡಬೇಕಾಗ್ತದೆ. ಅದನ್ನ ಕೊಡಕ್ಕಾಗದಿಲ್ಲ ಇವರಿಗೆ ನೀರನ್ನು ಬಿಟ್ರೆ. ಯಾವ ರೀತಿ ಸರ್ಕಾರ ಮಳೆನೇ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಆದ್ರೂ ನೀರನ್ನು ಬಿಡ್ತಿದ್ದಾರೆ. ಬಂದ್ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅಹಿತಕರ ಘಟನೆ ತಡೆಯುವ ಉದ್ದೇಶದಿಂದ ಪೆಟ್ರೋಲ್ ಬಂಕ್ಗಳಿಗೆ ಮಹತ್ವದ ಸೂಚನೆಗಳನ್ನು ನೀಡಲಾಗಿದೆ. ಬಾಟಲಿಗಳಲ್ಲಿ ಪೆಟ್ರೋಲ್ ವಿತರಣೆ ಮಾಡದಂತೆ ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಲಾಗಿದೆ. ಬಾಟಲಿಗಳಲ್ಲಿ ಪೆಟ್ರೋಲ್ ನೀಡುವುದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವ ಆತಂಕ ಹಿನ್ನೆಲೆ ಮಹತ್ವದ ಸೂಚನೆಯನ್ನ ನೀಡಲಾಗಿದೆ. ಕರ್ನಾಟಕ ಬಂದ್ಗೆ ಜನ ಬೆಂಬಲ ಸಿಕ್ಕಿಲ್ಲ. ಮೆಜೆಸ್ಟಿಕ್ನಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಎಂದಿನಂತೆ ಮೆಜೆಸ್ಟಿಕ್ನಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚರಿಸಿದ್ದು ಆಟೋ, ಕ್ಯಾಬ್, ಸಾರ್ವಜನಿಕರ ಓಡಾಟ ಎಂದಿನಂತೆ ಇತ್ತು. ಕಾವೇರಿ ನೀರಿಗೋಸ್ಕರ ಕನ್ನಡ ಪರ ಸಂಘಟನೆಗಳು ಏನು ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಮೆಜೆಸ್ಟಿಕ್ ಮತ್ತು ಏನು BMTC ಬಸ್ ಸ್ಟ್ಯಾಂಡ್ ಮತ್ತು KSRT ಬಸ್ ಸ್ಟ್ಯಾಂಡ್ ಏನಿದೆ ಇಲ್ಲಿ ಎಂದಿನಂತೆ ಒಂದು ಬಸ್ಗಳ ಸಂಚಾರ ಆಗ್ತಾ ಇರುವಂಥ ದೃಶ್ಯಗಳು ಇದೀಗ ಕಂಡು ಬರ್ತಾ ಇರುವಂಥದ್ದು. ನಾನು ಇದೀಗ ಒಂದು ಮೆಜೆಸ್ಟಿಕ್ ಏನು ಫ್ಲೈವರ್ ಏನಿದೆ ಆ ಒಂದು ಫ್ಲೈವರ್ ಮೇಲೆ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ನನ್ನ ಲೆಫ್ಟ್ ಸೈಡಲ್ಲಿ ನೋಡ್ಬೋದು KSRTC ಬಸ್ ಸ್ಟ್ಯಾಂಡ್ ಇರುವಂಥದ್ದು. ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ನೋಡ್ತಾ ಇರುವಂಥದ್ದುಗಳು ಎಂದಿನಂತೆ KSRTC ಬಸ್ಗಳು ಜಿಲ್ಲೆಗಳಿಗೆ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಪ್ರಯಾಣಿಕರು ಸಹ ಬಸ್ ನಿಲ್ದಾಣಕ್ಕೆ ಬಂದು ಹೋಗ್ತಾ ಇರುವಂಥದ್ದು. ಅಂದರೆ ಎಂದಿನಂತೆ ಏನು ಬಸ್ ಸಂಚಾರ ಇರೋದ್ರಿಂದ ಪ್ರಯಾಣಿಕರು ಸಹ ಬರ್ತಾ ಇರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ನಿನ್ನೆ ನಗರ ಪೊಲೀಸ್ ಆಯುಕ್ತರು ಒಂದು ಸ್ಥಳೀಯ ಒಂದು DCPಗಳಿಗೆ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೂ ಸಹ ಸೂಚನೆಯನ್ನು ಕೊಟ್ಟಿದ್ದರು. ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು ಮತ್ತು ಯಾರು ಸಂಘಟನೆಗಳು ಈ ಒಂದು ಬಂದ್ಗೆ ಕರೆ ಕೊಟ್ಟಿರೋವೆ ಅವರೆಲ್ಲರೂ ಸಹ ವಶಕ್ಕೆ ಪಡೆದುಕೋಬೇಕು ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಒಂದು ಬೆಂಗಳೂರಿನಲ್ಲಿ ಅಷ್ಟರ ಮಟ್ಟಿಗೆ ಬಂದ್ಗೆ ಯಾವುದೇ ರೀತಿಯಂಥ ಒಂದು ಪ್ರತಿಕ್ರಿಯೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಸಾರ್ವಜನಿಕರು ಸಹ ಸಾಕಷ್ಟು ಬಂದ್ಗಳಿಂದ ನೊಂದಿರುವಂಥದ್ದು, ವ್ಯಾಪಾರಸ್ಥರು ಇರುವಂಥದ್ದು ಎಲ್ಲರೂ ಸಹ ನೈತಿಕ ಬೆಂಬಲವನ್ನು ಕೊಡ್ತೀವಿ. ಆದರೆ ನಾವು ಅಂಗಡಿ ಮುಂಗಟ್ಟುಗಳು ಮತ್ತು ಆಟೋಗಳನ್ನು ನಿಲ್ಲಿಸಿ ಈ ರೀತಿ ಬಂದ್ಗೆ ಘೋಷಣೆ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಸಂಸಾರ ನಡಿಬೇಕಾಗುತ್ತೆ, ಎಲ್ಲರದ್ದು ಸಹ ಒಂದು ಜೀವನ ನಡಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ತಮ್ಮ ತಮ್ಮ ಕಾರ್ಯಗಳಿಗೆ ಕೆಲಸಗಳಿಗೆ ಹೋಗ್ತಾ ಇರುವಂಥ ದೃಶ್ಯಗಳು ನಿಮಗೆ ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಮುಂಭಾಗ ಕಂಡು ಬರ್ತಾ ಇರುವಂಥದ್ದು. ಆಟೋಗಳು ಸಹ ಎಂದಿನಂತೆ ಸಂಚಾರ ಮಾಡ್ತಾ ಇರುವಂಥದ್ದು, ಕ್ಯಾಬ್ಗಳು ಸಹ ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಬಂದ್ಗೆ ಬೆಂಬಲ ಇರೋದಿಲ್ಲ, ಅಂದರೆ ನೈತಿಕ ಬೆಂಬಲವನ್ನು ಸೂಚನೆ ಕೊಡ್ತೀವಿ. ಆದರೆ ಬಸ್ ಸಂಚಾರದಲ್ಲಿ ಯಾವುದೇ ರೀತಿಯಂಥ ವ್ಯತ್ಯಯ ಇರೋದಿಲ್ಲ. ಯಾಕಂದರೆ ಎಂದಿನಂತೆ ಬಸ್ಗಳು ಸಂಚಾರ ಬೆಳಗಿನಿಂದನೂ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು ಮತ್ತು ಬೆಂಗಳೂರಿನಿಂದ ಏನು ಹೊರಗಡೆ ಹೋಗ್ತಾ ಇರುವಂಥದ್ದು. ಅದೇ ರೀತಿ ಕೇವಲ ಒಂದು ಬಾರ್ಡರ್ ಆನೇಕಲ್ ಇರುವಂಥದ್ದು ಇರ್ಬೋದು ಮತ್ತು ಹೊಸಕೋಟೆ ಅಂತಹ ಕಡೆಯಲ್ಲಿ ಮಾತ್ರ ಏನು ಬಾರ್ಡರ್ಗಳಲ್ಲಿ ಏನು ಸಂಘಟನೆಗಳು ಒಂದು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಅಲ್ಲಿ ಈಗ ಸದ್ಯಕ್ಕೆ ಯಾವುದೇ ರೀತಿಯಂಥ ಒಂದು ಬಂದ್ ಎಫೆಕ್ಟು ಇಲ್ಲಿ ಮೆಜೆಸ್ಟಿಕ್ನಲ್ಲಿ ಕಾಣಿಸ್ತಾ ಇಲ್ಲದೇ ಇರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮಪ್ಪ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು. ಸಿಎಂ DK ಶಿವಕುಮಾರ್ ಅವರನ್ನ ಸದಾಶಿವನಗರದ ನಿವಾಸದಲ್ಲಿ ಕನ್ನಡಪರ ಹೋರಾಟಗಾರರು ಭೇಟಿಯಾಗಿದ್ದಾರೆ. ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರದು ಎಂಬ ಆಗ್ರಹದ ಜೊತೆಗೆ ಮೇಕೆದಾಟು ಯೋಜನೆ ಆರಂಭ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮಳೆಗಾಲದ ಅಧಿವೇಶನವು ಇಂದು ಅಧಿಕೃತವಾಗಿ ಪ್ರಾರಂಭಗೊಂಡಿದೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಎರಡೂ ಸದನಗಳಲ್ಲಿ ಮೊದಲ ದಿನದ ಕಲಾಪಗಳು ಪ್ರಮುಖ ರಾಜಕೀಯ ಬೆಳವಣಿಗೆಗಳು ಮತ್ತು ನಾಯಕರ ಅಭಿನಂದನೆಗಳೊಂದಿಗೆ ಜರುಗಿದವು. ಹಂಗಾಮಿ ಸ್ಪೀಕರ್ ಆಗಿ ಹಿರಿಯ ನಾಯಕ TB ಜಯಚಂದ್ರ ಅವರು ವಿಧಾನಸಭೆ ಕಲಾಪವನ್ನು ಆರಂಭಿಸಿದರು.
ವಿಧಾನ ಪರಿಷತ್ತಿನ ನೂತನ ಸಭಾನಾಯಕರಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನೇಮಕಗೊಂಡಿದ್ದಾರೆ. ವಿಪಕ್ಷ ಸದಸ್ಯರ ಬಳಿಗೆ ತೆರಳಿ ಕುಶಲೋಪಚಾರಿ ಮಾತನಾಡಿ ಅಭಿನಂದನೆಗಳನ್ನು ಸ್ವೀಕರಿಸಿದ್ರು. ಪರಿಷತ್ ವಿಪಕ್ಷ ನಾಯಕರ ಪಕ್ಕದಲ್ಲೇ ಬಸವರಾಜ ಹೊರಟ್ಟಿ ಆಸನ ವ್ಯವಸ್ಥೆಗೊಳಿಸಲಾಗಿತ್ತು. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಜಿದ್ದಾಜಿದ್ದಿ ಶುರುವಾಗಿದೆ. ಕಾಂಗ್ರೆಸ್ನಿಂದ ಸಲೀಂ ಅಹಮದ್ ನಾಮಿನೇಷನ್ ಮಾಡಿದರೆ ಎನ್ಡಿಎ ಅಭ್ಯರ್ಥಿಯಾಗಿ ಬಿಜೆಪಿ ಸದಸ್ಯ ಪಿಎಚ್ ಪೂಜಾರ್ ಕಣಕ್ಕಿಳಿದಿದ್ದಾರೆ. ವಿಧಾನ ಪರಿಷತ್ ಕಾರ್ಯದರ್ಶಿಗೆ ಪಿಎಚ್ ಪೂಜಾರ್ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನೊಂದೆಡೆ ಸ್ಪೀಕರ್ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. 13 ಸಚಿವರ ಪ್ರಮಾಣ ವಚನಕ್ಕೆ ಗೈರಾಗಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ವಿಧಾನಮಂಡಲ ಅಧಿವೇಶನಕ್ಕೂ ಬರಲಿಲ್ಲ. ಇದೇ ಸಿಎಂ ಡಿಕೆ ಸರ್ಕಾರಕ್ಕೆ ಹೊಸ ಸವಾಲಾಗಿದ್ದು, 11 ದಿನಗಳಿಂದ ಮೌನ ವ್ರತಧಾರಿಯಾಗಿರೋದು ಸಿದ್ದರಾಮಯ್ಯ ಸೈಲೆಂಟ್ ಗೇಮ್ ಆಡ್ತಿದ್ದಾರೆ ಎಂಬ ಮಾತು ಕೇಳಿಬರ್ತಿದೆ. ಬ್ಯಾಡಗಿ ಶಿವಣ್ಣವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರು. ಆದರೆ ಅಧಿವೇಶನ ಬಳಿಕ ಸರ್ಜರಿ ಎಂದು ಹೈಕಮಾಂಡ್ ಹೇಳಿದೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಮುನಿಸಿಕೊಂಡಿದ್ದಾರೆ ಎನ್ನಲಾಗ್ತಿದೆ.